ಸದ್ಯ ರಾಜ್ಯದಲ್ಲಿ ಎಲ್ಲಿ ನೋಡಿದ್ರು ಧರ್ಮಸ್ಥಳದ ಚರ್ಚೆ. ಸೌಜನ್ಯ ಹೋರಾಟ ಒಂದು ಕಡೆಯಾದ್ರೆ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣದ ಎಸ್ಐಟಿ ತನಿಖೆ ಇನ್ನೊಂದು ಕಡೆ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಎಸ್ಐಟಿ ತನಿಖೆಗೆ ಕಾರಣನಾಗಿದ್ದ ಮುಸುಕುದಾರಿ ಸಾಕ್ಷಿ ದೂರುದಾರ ಇದೀಗ ಉಲ್ಟಾ ಹೊಡೆದಿದ್ದಾನೆ ಎಂಬ ವದಂತಿ ಹಬ್ಬಿದೆ. ಪ್ರಕರಣದ ತನಿಖೆಯನ್ನ ನಡೆಸ್ತಾ ಇರುವಂತಹ ಎಸ್ಐಟಿ ಪೊಲೀಸರು ಮುಸುಕುದಾರಿಯನ್ನ ಬೆಳ್ತಂಗಡಿಯ ಎಸ್ಐಟಿ ಠಾಣೆಗೆ ಕರೆಸಿಕೊಂಡು ಬರೋಬ್ಬರಿ 4 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ದಾರೆ ಎನ್ನಲಾಗಿದೆ. ಈ ವೇಳೆ ಮುಸುಕುದಾರಿ ಆಸಾಮಿ ಉಲ್ಟಾ ಹೊಡೆದಿದ್ದು 2014ರ ನಂತರ ನಾನು ತಮಿಳುನಾಡಿನಲ್ಲಿದ್ದೆ. 2023ರಲ್ಲಿ ಒಂದು ಗುಂಪು ನನ್ನನ್ನ ಸಂಪರ್ಕಿಸಿತ್ತು. ಧರ್ಮಸ್ಥಳದಲ್ಲಿ ಶವ ಹೂತಿರುವ ಬಗ್ಗೆ ನನ್ನನ್ನ ಕೇಳಿತ್ತು. ನಾನು ಕಾನೂನು ಪ್ರಕಾರವೇ ಶವಗಳನ್ನ ಹೂತಿರುವುದಾಗಿ ಹೇಳಿದ್ದೆ. ಆದ್ರೆ ಈ ಗುಂಪು ತಪ್ಪು ಹೇಳಿಕೆ ನೀಡುವಂತೆ ಒತ್ತಡ ಹಾಕಿತ್ತು. 2023ರ ಡಿಸೆಂಬರ್ನಲ್ಲಿ ತಮಿಳುನಾಡಿನಿಂದ ಗುಂಪು ನನ್ನನ್ನ ಕರೆತಂದಿತು. ಆಗ ನನಗೆ ಕೋರ್ಟ್ ಮುಂದೆ ಹೇಳಿಕೆ ನೀಡೋಕೆ ಭಯ ಆಗ್ತಿತ್ತು. ಸುಜಾತಾ ಭಟ್ ಅವರು ದೂರು ನೀಡಿದ ನಂತರ ಪೊಲೀಸರು ಹಾಗೂ ನ್ಯಾಯಾಲಯದ ಮುಂದೆ ಹೇಳಿಕೆ ನೀಡೋಕೆ ಧೈರ್ಯ ಬಂತು. ಆ ಮಹಿಳೆಯೇ ನನ್ನಲ್ಲಿ ಧೈರ್ಯ ತುಂಬಿದ್ರು. ಹೀಗಾಗಿ ನಾನು ಮುಂದೆ ಬಂದೆ. ಅದೇ ಗುಂಪು ನನಗೆ ಬುರುಡೆ ತಂದುಕೊಟ್ಟು ಈ ರೀತಿ ನಡೆದುಕೊಳ್ಳುವಂತೆ ಹೇಳಿತ್ತು. ಪೊಲೀಸರ ಮುಂದೆ ಏನ್ ಹೇಳಬೇಕು ಅಂತ 3 ಜನ ಪ್ರತಿದಿನ ನನಗೆ ಹೇಳ್ಕೊಡ್ತಿದ್ರು. ಅದೇ ರೀತಿ ನಡೆದುಕೊಂಡಿದ್ದೇನೆ ಅಂತ ಹೇಳಿಕೆ ನೀಡಿದ್ದಾನೆ ಎಂದು ಕೆಲ ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಆದ್ರೆ ಈ ಬಗ್ಗೆ ಸ್ಪಷ್ಟನೆಯನ್ನ ನೀಡಿರುವಂತಹ ಎಸ್ಐಟಿ ಪೊಲೀಸರು ಸಾಕ್ಷಿ ದೂರುದಾರ ವಿಚಾರಣೆ ವೇಳೆ ಆ ರೀತಿಯ ಯಾವುದೇ ಹೇಳಿಕೆಗಳನ್ನ ನಮಗೆ ನೀಡಿಲ್ಲ ಎಂದಿದ್ದಾರೆ. ಮುಸುಕುದಾರಿ ಮೊದಲು ನ್ಯಾಯಾಲಯದಲ್ಲಿ ನೀಡಿದ್ದ ಹೇಳಿಕೆಯನ್ನ ಆಧರಿಸಿ ತನಿಖೆಯನ್ನ ಶುರುವಿಟ್ಕೊಂಡಿದ್ದಂತಹ ಎಸ್ಐಟಿ ಅಧಿಕಾರಿಗಳಿಗೆ ಅತ ತೋರಿಸಿದ 17 ಕಡೆಗಳಲ್ಲಿ ಅಗದರೂ ದೂರುದಾರ ಹೇಳಿದ ರೀತಿಯಲ್ಲಿ ಮೃತದೇಹಗಳ ಕುರುಹುಗಳು ಪತ್ತೆಯಾಗ್ತಿಲ್ಲ. ಬದಲಿಗೆ ಶೋಧ ಕಾರ್ಯ ನಡೆಯುತ್ತಿರುವಲ್ಲಿಯೇ ಮಾರ್ಕ್ ಮಾಡಲಾಗಿದ್ದಂತಹ 6ನೇ ಜಾಗ ಮತ್ತು ಬಂಗ್ಲೆ ಗುಡ್ಡ, ಈ 2 ಸ್ಥಳಗಳ ಪೈಕಿ ಒಂದು ಕಡೆ ಅಸ್ಥಿಪಂಜರ, ಇನ್ನೊಂದು ಕಡೆ ಮನುಷ್ಯರ ಮೂಳೆಗಳು ಸಿಕ್ಕಿವೆ ಅನ್ನೋ ಅಂಶ ಬಹಿರಂಗವಾಗಿತ್ತು. ಆದ್ರೆ ಆ ಕಳೆಬರ ಗಂಡಸಿನದ್ದು ಎಂಬ ಮಾತುಗಳು ಕೂಡ ಕೇಳಿ ಬರ್ತಿವೆ. ಈ ಬೆಳವಣಿಗೆಗಳ ನಡುವೆ ಮುಸುಕುದಾರಿ ತನ್ನ ಹೇಳಿಕೆಯನ್ನೇ ಬದಲಿಸ್ತಾ ಇದ್ದಾನೆ ಎಂಬ ವದಂತಿ ಕೂಡ ಹರಡಿದೆ. ಅದಕ್ಕೆ ತನಿಖಾಧಿಕಾರಿಗಳು ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ. ವಿಧಾನಸಭೆ ಅಧಿವೇಶನದಲ್ಲಿ ಆಡಳಿತಾರೂಢ ಪಕ್ಷ ಮತ್ತು ವಿರೋಧ ಪಕ್ಷಗಳ ನಾಯಕರು ಧರ್ಮಸ್ಥಳ ಪ್ರಕರಣದ ಹಿಂದೆ ಷಡ್ಯಂತ್ರವನ್ನ ನಡೆಸಲಾಗ್ತಿದೆ ಅಂತ ಒಬ್ಬರ ಮೇಲೊಬ್ಬರು ಆರೋಪ ಪ್ರತ್ಯಾರೋಪಗಳನ್ನ ಶುರುವಿಟ್ಕೊಂಡಿದ್ದಾರೆ. ಜನರಲ್ಲೂ ಪ್ರಕರಣದ ಬಗ್ಗೆ ಕುತೂಹಲ ಹೆಚ್ಚಾಗಿದೆ. ಪರ ವಿರೋಧದ ಚರ್ಚೆಗಳು ಕೂಡ ತಾರಕಕ್ಕೇರಿವೆ. ಈ ಎಲ್ಲಾ ಕಾರಣಗಳಿಂದಾಗಿ ಪ್ರಕರಣದ ತನಿಖೆಯನ್ನು ನಡೆಸ್ತಾ ಇರುವಂತಹ ಅಧಿಕಾರಿಗಳ ಮೇಲೆ ಸಹಜವಾಗಿಯೇ ಒತ್ತಡ ಕೂಡ ಹೆಚ್ಚಾಗಿದೆ. ಸದ್ಯಕ್ಕೆ ಗೊಂದಲದ ವಾತಾವರಣ ಸೃಷ್ಟಿಯಾಗಿರೋದ್ರಿಂದ ಕಳೆದ 20 ದಿನಗಳಿಂದ ನಡೆಸಲಾಗ್ತಾ ಇದ್ದಂತಹ ಮೊದಲ ಹಂತದ ಶೋಧ ಕಾರ್ಯಕ್ಕೆ ಬ್ರೇಕ್ ಹಾಕಲಾಗಿದ್ದು, ಈವರೆಗೆ ಶೋಧ ಕಾರ್ಯದಲ್ಲಿ ಲಭ್ಯವಾಗಿರುವಂತಹ ಅವಶೇಷಗಳನ್ನ ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ಪರೀಕ್ಷೆಗಾಗಿ ಕಳುಹಿಸಿಕೊಡಲಾಗಿದೆ. ವರದಿ ಬರೋವರೆಗೂ ಕಾಯಬೇಕು. ಆನಂತರ ತನಿಖೆ ಆರಂಭವಾಗುತ್ತೆ ಅಂತ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ವಿಧಾನಸಭೆಯಲ್ಲಿ ಮಾಹಿತಿ ನೀಡಿದ್ದಾರೆ. ಆದ್ರೆ ಮುಸುಕುದಾರಿ ಉಲ್ಟಾ ಹೊಡೆದ ಎಂಬ ವದಂತಿ ಬೆನ್ನಲ್ಲೇ ಪ್ರಕರಣದಲ್ಲಿ ಷಡ್ಯಂತ್ರ ನಡೆದಿದೆ ಅಂತ ವಾದಿಸ್ತಾ ಇರುವಂತಹ ಒಂದು ಕಡೆಯವರು ಸೌಜನ್ಯ ಪರ ಹೋರಾಟಗಾರರಾದ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಗಿರೀಶ್ ಮಟ್ಟಣ್ಣವರವರ ಕೈವಾಡ ಇದರ ಹಿಂದಿದೆ ಅಂತ ಆರೋಪಗಳನ್ನ ಮಾಡ್ತಿದ್ದಾರೆ. ಇದಕ್ಕೆ ಕೌಂಟರ್ ಕೊಟ್ಟಿರುವಂತಹ ಗಿರೀಶ್ ಮಟ್ಟಣ್ಣವರ್ ಎಸ್ಐಟಿ ತಂಡದಲ್ಲಿದ್ದ ಅಧಿಕಾರಿಯೊಬ್ಬರು ತನಿಖೆ ಸಂದರ್ಭದಲ್ಲಿ ಮುಸುಕುದಾರಿಗೆ ಬೆದರಿಕೆ ಹಾಕಿದ್ದ. ಆ ವಿಚಾರ ದೊಡ್ಡ ಸುದ್ದಿ ಕೂಡ ಆಗಿತ್ತು. ಆತ ಬೆದರಿಕೆ ಹಾಕಿದ್ರಿಂದಲೇ ಈಗ ಮುಸುಕುದಾರಿ ಹೆದರಿ ಉಲ್ಟಾ ಹೊಡೆದಿದ್ದಾನೆ ಅನ್ಸುತ್ತೆ. ಬೆದರಿಕೆ ಹಾಕಿದ್ದ ಆ ಅಧಿಕಾರಿಯನ್ನ ಹಿಡಿದು ವಿಚಾರಿಸಿದ್ರೆ ಸತ್ಯ ಹೊರಗೆ ಬರುತ್ತೆ ಅಂತಿದ್ದಾರೆ. ಈ ಎಲ್ಲಾ ಚರ್ಚೆಗಳ ನಡುವೆ ಮುಸುಕುದಾರಿಯನ್ನ ಅರೆಸ್ಟ್ ಮಾಡಿ ಆತ ಎಲ್ಲರ ಹಾದಿ ತಪ್ಪಿಸುತ್ತಿದ್ದಾನೆ ಎಂಬ ಒತ್ತಾಯವೂ ಕೇಳಿ ಬರ್ತಿದೆ. ಆದ್ರೆ ಈ ಪ್ರಕರಣದಲ್ಲಿ ನ್ಯಾಯಾಲಯದಿಂದ ರಚನೆಯಾದ ಸಮಿತಿಯ ಆದೇಶದ ಪ್ರಕಾರ ಸಾಕ್ಷಿ ದೂರುದಾರ ಮತ್ತು ಆತನ ಕುಟುಂಬಕ್ಕೆ ರಕ್ಷಣೆ ಒದಗಿಸುವುದು ಸರ್ಕಾರದ ಕೆಲಸ. ಈ ಆದೇಶವನ್ನ ಮೀರೋಕಾಗಲ್ಲ, ಆತನನ್ನ ಬಂಧಿಸೋಕೂ ಆಗಲ್ಲ ಅನ್ನೋದನ್ನ ಹೋಮ್ ಮಿನಿಸ್ಟರ್ ಸ್ಪಷ್ಟಪಡಿಸಿದ್ದಾರೆ. ಒಟ್ನಲ್ಲಿ ಧರ್ಮಸ್ಥಳದಲ್ಲಿ ಸಾಮೂಹಿಕವಾಗಿ ಶವ ಹೂತಿಡಲಾಗಿದೆ ಎನ್ನಲಾದ ಪ್ರಕರಣ ಸದ್ಯಕ್ಕಂತೂ ಗೊಂದಲದ ಗೂಡಾಗಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ.